ವೆಲ್ಕಮ್ ಟು ಅವರ್ ಅಡ್ಗೆ ಮನೆ. ಥ್ಯಾಂಕ್ ಯು. ಏನ್ ಸೀದಾ ಹಿಂಗೆ ಬಂದ್ಬಿಟ್ರಾ? ಬ್ಯಾಗ್ ಎಲ್ಲ ತಗೊಂಡ್ ಬಂದಿದ್ದೀರಾ? ನಾನು ದಿನಾ ನಿಮ್ ಶೋ ನೋಡ್ತೀನಿ, ಸೊ ಕಾಲ್ ಬಂದಿದ್ರಿಂದ ಫುಲ್ ಖುಷಿಯಾಗಿ ಓಡ್ ಬಂದ್ಬಿಟ್ಟೆ. ಸೂಪರ್. ಇಷ್ಟ ದಿನ ಆ ಅಡ್ಗೆ ಮೇಲೆ ಕೆಲಸ ಮಾಡ್ತಿದ್ರೆ ಇವತ್ತು ಈ ಅಡ್ಗೆ ಮನೇಲಿ ಕೆಲಸ ಅಲ್ಲ, ನಮ್ಮನ್ನ ಖುಷಿ ಪಡಿಸೋದಕ್ಕೋಸ್ಕರ ನಮ್ಮಲ್ಲಿ ಅವ್ರ ಟ್ಯಾಲೆಂಟ್ ತೋರಿಸ್ತಾ ಇದ್ದೀವಿ. ಇಷ್ಟೊತ್ತವರೆಗೂ ಬ್ಯಾಗ್ ಹಾಕೊಂಡು ಇಟ್ಕೊಡ್ತೀರಿ, ಕೊಡಿ ನಾನು. ಒಂದ್ ನಿಮಿಷ ಇದರಲ್ಲಿ ನಿಮ್ಗೊಂದು ಗಿಫ್ಟ್ ಇದೆ. ಏನ್ ಜಲೇಬಿ. ಥ್ಯಾಂಕ್ ಯು ಸೋ ಮಚ್. ಏನ್ ಸಖತ್ತಾಗಿದೆ ಜಿಲೇಬಿ. ಹಬ್ಬದ ದಿನ ಬಂದಿದ ತಕ್ಷಣ ಸಿಹಿ ಬಾಯಿಗೆ ಬಿತ್ತು. ಆಕ್ಚುಲಿ ನೀವು ಬಂದಿದ ತಕ್ಷಣ ಸ್ವೀಟ್ ಮಾಡ್ಸೋಣ ಅಂತ ಅನ್ಕೊಂಡೆ, ಬಟ್ ನೀವು ಸ್ವೀಟ್ ತಗೊಂಡ್ ಬಂದ್ಬಿಟ್ಟಿದ್ದೀರಾ. ನಮ್ಮ ಅಡುಗೆ ಮನೆ ಟ್ವಿಸ್ಟ್ ಏನ್ ಹೇಳಿ? ಏನು? ಆದ್ರೂ ನಾನು ಸ್ವೀಟೇ ಮಾಡಿಸ್ತೀನಿ. ಓಕೆ, ನನಗೋಸ್ಕರ ಯಾವ ಸ್ವೀಟ್ ಮಾಡ್ಕೊಡ್ತೀರಾ? ಹಬ್ಬ ಅಂದ ತಕ್ಷಣ ಏನ್ ಮೊದ್ಲು ನೆನಪಿಗೆ ಬರೋದು? ನನಗಂತೂ ಊಟನೇ ನೆನಪು ಬರೋದು. ಕೋರ್ಸ್ ಊಟನೇ, ಆದ್ರೆ ಬೇಳೆ ಹೋಳಿಗೆ ಒಬ್ಬಟ್ಟು ಅದಲ್ವಾ? ಹೋಳಿಗೆ ಮಾಡ್ತಿದ್ದೀರಾ? ಬ್ಯಾಗ್ ಕೊಡಿ, ನಾನು ಹಾಕೊಡ್ತೀನಿ. ಪಾಪ ಅಲ್ಲಿ ಇಟ್ಬಿಡಿ. ಓಕೆ, ಇವಾಗ ಸ್ಟಾರ್ಟ್. ನಿಮಗೆ ಏನ್ ಕೊಡೋಣ? ಕಡಾಯಿ ಬೇಕು. ಓಕೆ, ಹಾಕೋದಾ? ನಿಮ್ಮ ಅಡ್ಗೆ ಮನೇಲಿ ನೀವೇ ಅಲ್ವಾ ಒಲೆ ಹಚ್ಚೋದು? ನನ್ನ ಅಡ್ಗೆ ಮನೇಲಿ ನಾನೇ ಒಲೆ ಹಚ್ಚೋದು. ಡನ್. ಈಗ ಆಲ್ರೆಡಿ ಕಡಲೆಬೇಳೆನ ಬೇಯಿಸಿ ಇಟ್ಕೊಂಡಿದೀನಿ. ನಿಮ್ಗೆ ಹಸು ಜಾಸ್ತಿ ಆಗುತ್ತಲ್ವಾ, ಅದಕ್ಕೆ ಬೇಗ ಆಗ್ಲಿ ಅಂತ. ವಾವ್, ಸೂಪರ್, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಈಗ ಬೆಲ್ಲ ಹಾಕೋತಾ ಇದೀನಿ. ಎಸ್. ಸೊ ಬೆಲ್ಲ ಯೂಶಲಿ ನಿಮ್ಗೆ ಎಷ್ಟು ಸ್ವೀಟ್ ಪ್ರಿಫರೆನ್ಸ್ ಇದೆ ಅಷ್ಟು ಹಾಕೊಳ್ಳಿ. ಸೊ ಇವಾಗ ಇದು ಬೆಲ್ಲ ಕರಗ್ಬೇಕಾ? ಹೌದು. ಅಕ್ಕ, ನಿಮ್ ಅಡ್ಗೆ ಮನೆಯಲ್ಲಿ ಸ್ಪ್ಯಾಚುಲಾ ಅಂತ ಏನಾದ್ರು ಇದೆಯಾ? ಡೆಫಿನೆಟ್ಲಿ. ನಿಮ್ಗೆ ಅದು ಕೂಡ ಗೊತ್ತಾ? ನನ್ಗೂ ರೀಸೆಂಟ್ ಆಗಿ ಗೊತ್ತಾಯ್ತು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಹಾ, ಏನಕ್ಕ ಬೆಲ್ಲ ಎಲ್ಲ ಸಖತ್ತಾಗಿ ಕರಗಿರೆ. ಹೆಂಗೆ ನಿಮ್ಗೆ ಅಡ್ಗೆ ಮೇಲೆ ಇಂಟ್ರೆಸ್ಟ್ ಹೆಂಗ್ ಬಂತು? ನಮ್ಮಪ್ಪ ಆಕ್ಚುಲಿ ಜಿಲೇಬಿ ಎಕ್ಸ್ಪರ್ಟ್, ಹಾಗಾಗಿ ನನಗೆ ಅಡ್ಗೆ ಹೇಳ್ಕೊಟ್ಟಿದ್ದೆ ನಮ್ಮಪ್ಪ. ಸೂಪರ್. ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದೀನಿ. ಇನ್ನ ಲೋ ಫ್ಲೇಮಲ್ಲೇ ಬೇಗ ಬಿಡೋಣ. ಮಲ್ಲಿಯವರೇ, ನೀವು ಮಾತ್ರ ಅದೇನೋ ಅಣ್ಣ ಸರ್ ಅಂತಿರಲ್ಲ, ಏನದು ಒಬ್ರಿಗೆ? ಅವ್ರು ನಮ್ ವಿರಾಜ್ ಸರ್. ನಾನು ಅರು ಮನೆಗೆ ಹೋಗ್ತೀನಲ್ಲ, ಅಲ್ಲಿ ಅರು ಸಾಮ್ರಾಜ್ಯದ ವಾರಸ್ದಾರರು. ಸೊ ಅವ್ರು ನನ್ಗೊಂಥರ ಅಣ್ಣ ತರಾನೇ ಆಗೋಗಿದ್ದಾರೆ, ಅದಕ್ಕೆ ಅಣ್ಣ ಸರ್ ಅಂತ ಕರಿತೀನಿ. ಅಣ್ಣ ಸರ್ರೆ ಯಾಕೆ ಹಂಗನ್ಬೇಕು? ಎರಡು ಒಟ್ಟಿಗೆ ಹೆಂಗ್ ಮ್ಯಾಚ್ ಆಗುತ್ತೆ ಅದು? ಅವರು ನನ್ಗೆ ಅಣ್ಣ ಅನ್ನೋ ಫೀಲಿಂಗ್ ಕೊಡ್ತಾರೆ, ಆದ್ರೆ ಅವ್ರು ನನ್ ಬಾಸ್ ಅಲ್ವಾ, ಅದಕ್ಕೆ ಅಣ್ಣ ಸರ್. ಓ, ಹಂಗೆ. ವಾಕೆ. ಓಕೆ, ಈಗ ಹಿಟ್ಟನ್ನ ಕಲ್ಸ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಇದು ಬೇಯ್ತಾ ಇಲ್ಲ? ಎಸ್ ಎಸ್. ಓಕೆ, ಈಗ ಸ್ವಲ್ಪ ಮೈದಾ, ಸ್ವಲ್ಪ ಅರಿಶಿನ, ಆಯಿಲ್. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಪಕ್ಕಕ್ಕಿಡೋಣ. ಇವಾಗ ನಿಮ್ಮ ತಮ್ಮ, ನನ್ಗೂ ಒಬ್ಬ ತಮ್ಮ ಇದ್ದಾನೆ, ನಿಮ್ ತಮ್ಮನಷ್ಟು ಒಳ್ಳೆ ತಮ್ಮ ಅಲ್ಲ, ಬಟ್ ನಿಮ್ ತಮ್ಮ ದತ್ತು ಈಸ್ ಆಕ್ಚುಲಿ ವೆರಿ ಗುಡ್. ನೀನ್ ಲವ್ ಮಾಡ್ತಿದ್ಯಾ ಅಂತ ಹೇಳ್ತಾರಲ್ವಾ ಅವರು, ನಿಮ್ಮ ವಿಕಿನ. ನೀವ್ ನಿಜವಾಗ್ಲೂ ಲವ್ ಮಾಡ್ತಿದ್ದೀರಾ? ಇಲ್ಲಪ್ಪ, ಮತ್ತೆ ನನ್ನ ಫ್ರೆಂಡ್ ಅಷ್ಟೇ. ಯಾರು? ವಿಕ್ಕಿ, ನನ್ನ ವೆರಿ ವೆರಿ ಗುಡ್ ಫ್ರೆಂಡ್, ಒಳ್ಳೆ ಸ್ನೇಹಿತ. ಅಷ್ಟೇ ಸಾಕಾ? ಸಾಕು, ಐ ಥಿಂಕ್. ಈಗ ಅದನ್ನ ಮಿಕ್ಸಿ ಮಾಡ್ಕೊಂಬೇಡವಾ? ನಿಮ್ಗೆ ಈ ತರ ಎಲ್ಲ ನೀವು ಕೆಲಸ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡೋದು ಯಾರು? ನಾಗು ಅಣ್ಣ. ಓ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಒಬ್ಬಟ್ಟನ್ನ ತಯಾರಿಸೋದಕ್ಕೆ ಯೂಸ್ ಮಾಡ್ತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಸ್ಮಾರ್ಟ್ ಅಂಡ್ ಪವರ್ಫುಲ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಈಗ ಮೈದಾ ಹಿಟ್ಟನ್ನ 3 hours ನೆನೆಯಕ್ಕೆ ಇಟ್ಟಿದ್ವಲ್ಲ, ಸೊ ಈಗ ರೆಡಿ ಇದೆ ಅದು. ಓಕೆ, ಎಣ್ಣೆ ಸಾವಿರ. ಅದೇ, ನೀವೇನು ಕೇಳಕ್ ನಾಚ್ಕೋಬೇಡಿ, ನಮ್ಮ ಮನೇಲಿ ನಾನು ಇರೋದೇ ಕೇಳಿದ್ದನ್ನ ಕೊಡಕ್ಕೆ. ಓಕೆ, ನಿಮ್ಮನ್ನ ಬೇರೆಯವ್ರ ತರ ಕಾಲ್ ಎಳೆಯೋಣ ಅಂದ್ರೆ ನೀವು ಬೇರೆ ಸಾಫ್ಟ್ ಗರ್ಲ್, ಚೆನ್ನಾಗ್ ಅಡ್ಗೆ ಬೇರೆ ಮಾಡ್ತೀರಾ, ಕೋಪ ಬಂದು ಅಡ್ಗೆಲಿ ಏನಾದ್ರು 2 ಡಿಶ್ಗೆ ಅಂತ ಹಾಕ್ಬಿಟ್ಟು ಇಲ್ಲ ಹಂಗೆಲ್ಲ ಯಾಕೋ ಉರ್ಸ್ತಾ ಇದಾರೆ ಅಂದ್ಬಿಟ್ಟು ಭಯ. ಇಲ್ಲ ಹಂಗೆಲ್ಲ ಮಾಡಲ್ಲ. ಸೊ ನೀವ್ ಹೆಂಗಿದೀರಾ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ತವ ಇಟ್ಕೊಂಡ್ಬಿಡೋಣ ಗ್ಯಾಪ್ ಅಲ್ಲಿ. ಎಸ್. ಏನ್ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಮ್ಮ ಮಮ್ಮಿ ಒಬ್ಬಟ್ಟು ಮಾಡ್ತಿದ್ರೆ, ನೀವ್ ಈ ತರ ಕೆಲಸ ಮಾಡಿದಿರಲ್ವ ನಂಗೆ ಗೊತ್ತಿಲ್ಲ, ಅವ್ರು ಒಂದ್ ಒಬ್ಬಟ್ಟು ಮಾಡೋಷ್ಟೊತ್ತಿಗೆ ನಾನು 2 ಉಂಡೆ ಹೂರ್ಣ ತಿನ್ಬಿಡ್ತಾ ಇದ್ದೆ. ಓ, ಹಂಗ್ ಮಾಡ್ತಿದ್ವಿ ನಾವು. ಆಕ್ಚುಲಿ ಕೈಯಲ್ಲಿ ತಟ್ಟದ್ ನೋಡಿದೆ, ಲಟ್ಟಣಿಗೆಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಕೈಯಲ್ಲೂ ತಟ್ತಾರೆ, ಲಟ್ಟಣಿಗೆಯಲ್ಲಿ ಸ್ವಲ್ಪ ಫಾಸ್ಟ್ ಆಗುತ್ತೆ, ಹಾಗೆ ನೀಟಾಗೂ ಬರುತ್ತೆ.